ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೂಪರ್ ಸರ್. ರಾಜ್ ಬಿ ಶೆಟ್ಟಿ ಅವರ ವರ್ಕ್ ಕಂಡಾಗ ಅವರ ಇರೋ ರೀತಿ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು? ಅವರು ನಿಮ್ಮ ಟೀಮ್ ಜೊತೆ ಸೇರಿದಾಗ ಹೇಗಿರ್ತಾ ಇದ್ರು ಸೆಟ್ಟಲ್ಲೆಲ್ಲ? ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅವ್ರನ್ನ ಆರ್ಟಿಸ್ಟ್ ಅಂತ ನಾವು ನಿಜವಾಗ್ಲೂ ನಾವು ನೋಡಿಲ್ಲ. ನಾವು ಅಂದ್ಕೊಂಡ್ವಿ ಸ್ಟಾರ್ ಯಾವ ರೀತಿ ಇರ್ಬೋದು. ಈಸ್ ಆಲ್ಸೋ ಒನ್ ಆಫ್ ದ ನಮ್ಮ ಜೊತೆ ಇರೋಂಥ ಒಂದು ಸ್ನೇಹಿತರು ಗುಂಪು ಥರ ಇದ್ದು ಆರಾಮಾಗಿ ಕೆಲಸ ಮಾಡ್ಕೊಳ್ಳೋರು. ಎಲ್ಲೂ ಯಾವುದೇ ಒಂದು ಸಮಸ್ಯೆ ಇಲ್ದಂಗೆ. ಕೆಲವೊಂದು ವಿಲೇಜ್ಗಳು ಮಳವಳ್ಳಿ ಸೈಡೆಲ್ಲ ಹೋಗಿ ನಾವು ಕೆಲಸ ಮಾಡೋಕ್ಕಾರೆ ಅಲ್ಲಿ ವ್ಯಾನಿಟಿನೂ ಹೋಗ್ತಾ ಇರಲಿಲ್ಲ. ಅವರಲ್ಲೇ ಒಂದು ಕಡೆ ಒಂದು ವಾಲ್ ಹಿಂದೆಗಡೆ ಒಂದು ಸಣ್ಣದೊಂದು ರೂಮಲ್ಲಿ ಬಟ್ಟೆ ಚೇಂಜ್ ಮಾಡಿಕೊಂಡು ಅಲ್ಲೇ ಇಮಿಡಿಯೇಟಾಗಿ ತುಂಬ ಕೋಆಪ್ರೇಟಿವ್ ಆಗಿ ಕೆಲಸ ಮಾಡೋದು ಹೇಳಬೇಕು ಅಂತಂದರೆ. ಬಟ್ ಆ ಥರ ಮತ್ಲಬ್ ಎಲ್ಲ ಮಿಂಗಲಾಗಿ ಕೆಲಸ ಮಾಡಿಬಿಟ್ರೆ ನಮ್ಗೇನು ಅನಿಸುತ್ತೆ ಅಂದರೆ ಒಂಥರ ಇನ್ನೂ ಈಸಿ ಆಗ್ಬಿಡುತ್ತೆ. ನಮಗೇನೋ ಒಂದು ಕೆಲಸ ಮಾಡ್ತಾರೆ ನಾವೆಲ್ಲರೂ ಒಂದು ಅಂದರೆ ಒಗ್ಗೂಟಿ ಕೆಲಸ ಮಾಡೋದಕ್ಕೇನೋ ಅಂತಾರಲ್ಲ, ಕೂಲಿ ಕಾರ್ಮಿಕರು ಹನಿ ಗುಡಿದ್ರೆ ಹಳ್ಳ ಅಂತ ಅಂತಾರಲ್ಲ, ಎಲ್ಲರೂ ಜೊತೆ ಸೇರಿ ಕೆಲಸ ಮಾಡಿದ್ರೆ ಅದರಲ್ಲಿ ಸಿಗೋಂಥ ಒಂದು ಸಂತೋಷನೇ ಬೇರೆ. ಇಲ್ಲ ಯಾರೋ ಒಬ್ಬ ನಿಂತ್ಕೊಂಡು ಆರ್ಡರ್ ಕೊಡ್ತಾನೆ, ನಾವೆಲ್ಲ ರೆಡಿ ಆಗಿರ್ತೀವಿ, ಅವ್ರು ಹೊರಗಂಟೆ ಕಾಯಬೇಕು, ಆ ಥರದ್ದು ಯಾವುದೂ ಇರಲಿಲ್ಲ ನಮಗೆ. ಎಲ್ಲ ಪ್ರೀತಿಯಿಂದ ಒಂದು ಶೆಡ್ಯೂಲ್ ಕೂಡ ನಮ್ಮಲ್ಲಿ ಎಲ್ಲೂ ಯಾವುದೇ ಸಮಸ್ಯೆ ಇಲ್ದಿರ ನೀಟಾಗಿ ಮಾಡಿಕೊಟ್ರು. ಎಂಟೇರ್ ನಿಜವಾಗ್ಲೂ ಹೇಳ್ತೀನಲ್ಲ, ಈ ಥರ ಟೆಕ್ನಿಷಿಯನ್ಸ್ ಒಂದು ಕಡೆ ಆದರೆ ಇನ್ನು ಕಾರ್ಮಿಕರುಗಳು ಪ್ರತಿಯೊಬ್ಬರು ನಿಜವಾಗ್ಲೂ ಅದೇನೋ ಈ ರವಿವರ್ಮನ್ ಮೇಲೆ ಅವ್ರು ಇಟ್ಟಿರೋ ಒಂದು ಪ್ರೀತಿನ ವಿಶ್ವಾಸನ ಗೊತ್ತಿಲ್ಲ, ಅದು ನನಗೆ ತುಂಬ ಒಂದು ಸಹಾಯ ಆಗಿದೆ ಅಂತ ಹೇಳಿ. ಸರ್, ನಿರ್ಮಾಪಕರುಗಳಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸವಾಲುಗಳಿದ್ದಾವೆ. ಸೊ ಆ ಸವಾಲುಗಳನ್ನೆಲ್ಲ ಅರಿತೇ ದುಡ್ಡು ಹಾಕಿದ್ರ ಹೇಗೆ ಅಂತ ಹೇಳಿ? ದುಡ್ಡು ನಾನು ಹಾಕಿರೋದು ಏನೋ ದುಡ್ಡು ಹಾಕಿರೋದು ಏನೋ ನನಗೆ ಜಾಸ್ತಿ ಅಂತ ಬಂದ್ಬಿಡುತ್ತೆ ಅದು ಇದು, ಅಥವಾ ಸಿನಿಮಾ ಮಾಡೋರು ಏನೋ ನಾನು ಸಂಪಾದನೆ ಮಾಡ್ತೀನಿ ಅಂತ ನಾನು ಮಾಡಿಲ್ಲ. ಒಂದು ಪ್ಯಾಷನೇಟಾಗಿ ಫಸ್ಟ್ ನಾನು ಸಿನಿಮಾ ಮಾಡಿದ್ದೀನಿ, ಒಂದಷ್ಟು ಸಾಲ ಮಾಡಿ ಪ್ಯಾಷನೇಟಾಗಿ ನಾನು ಸಿನಿಮಾ ಮಾಡಿದ್ದೀನಿ. ಓಕೆ, ಹಾಕಿರೋದ್ರಲ್ಲಿ ಒಂದಷ್ಟು ಏನಾದ್ರು ಎಕ್ಸ್ಟ್ರಾ ಬಂದರೆ ಇನ್ನೊಂದು ಹೆಜ್ಜೆ ಇಡೋಕ್ಕೆ ನನಗೆ ಈಸಿ ಆಗುತ್ತೆ. ಸೂಪರ್. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಇದರಿಂದ ನಾನು ಮತ್ತೆ ಸಂಪಾದನೆ ಮಾಡಿ ಏನೋ ಮಾಡೋಕ್ಕಂದ್ರೆ ಐ ಆಮ್ ವೆಲ್ ಸೆಟಲ್ಡ್ ಇನ್ ಫೈಟ್ ಮಾಸ್ಟರ್ ಆಗಿ ನಾನು ಸೆಟಲ್ಡ್ ಆಗಿದ್ದೀನಿ. ಇಲ್ಲ ಡೈರೆಕ್ಷನ್ ಮಾಡ್ಬೇಕಂದ್ರೆ ಒಂದು ಯಾವುದೋ ಒಂದು ರೀತಿಯಿಂದ ನಾನು ಮಾಡ್ಕೊಬೋದು, ಸಂಸ್ಥೆನೇ ಮಾಡಬೇಕು ಅನ್ನೋದಿಲ್ಲ. ಬಟ್ ನನಗೇನಂತಂದರೆ ಒಂದು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ ಕೆಲಸನ. ಅಂದರೆ ನಾನು ಮಾಡಿದ್ರೆ ಒಂದು ಅಟ್ಲೀಸ್ಟ್ ಇವಾಗ ದೊಡ್ಡ ಸಿನಿಮಾ ಮಾಡಿದ್ರೆ ಮಿನಿಮಮ್ ಒಂದು 600-700 ಜನ ಒಂದು ಕುಟುಂಬ ನಡೀತದೆ. ನಮ್ಮ ಸಿನಿಮಾ ಮಾಡಿದ್ರೆ ಒಂದು 20 ಜನ ನಡೀಲಿ ಸಾಕು. ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ ದೇವರು, ಅಷ್ಟೇ ಸಾಕು. ನನಗೆ 607 ಜನಕ್ಕಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು 50 ಜನ ಅಷ್ಟಾದ್ರೂ ಸಿಕ್ಕರೆ ಸಾಕು ನನಗೆ. ಆ 50 ಜನಕ್ಕೆ ನಾನು ಕೆಲಸ ಕೊಟ್ಟೇನೋ ಒಂದು ತೃಪ್ತಿ ಇದೆ ಅನ್ನೋದು ನನಗೆ. ಓಕೆ.